ಸ್ಮಯ ಕಲಿಕೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಪವರ್ಫುಲ್ ಆದ ಒಂದು ಪೂಜೆ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಪಾಲ್ಗುಣ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯನ್ನು ಪಾಲ್ಗುಣ ಹುಣ್ಣಿಮೆ, ವಸಂತ ಹುಣ್ಣಿಮೆ ಅಥವಾ ಹೋಳಿ ಹುಣ್ಣಿಮೆ ಎಂದು ಆಚರಣೆ ಮಾಡ್ತೀವಿ. ಹುಣ್ಣಿಮೆ ಪೂಜೆ ನಾಳೆ ಇರೋದ್ರಿಂದ ಅಂದರೆ ಮಾರ್ಚ್ 14ನೇ ತಾರೀಕು ಶುಕ್ರವಾರ ಹುಣ್ಣಿಮೆ ಪೂಜೆ ಇರೋದ್ರಿಂದ ಇದನ್ನು ನೀವು ಗುರುವಾರ ಆದರೂ ಸರಿ ಅಥವಾ ಶುಕ್ರವಾರ ಆದರೂ ಸರಿ ಈ ಪೂಜೆನ ಮಾಡ್ಕೋಬೋದು. ಬನ್ನಿ ಇವಾಗ ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭ ಯಾವಾಗ ಮುಕ್ತಾಯ ಆಗುತ್ತೆ ಮತ್ತು ಈ ಒಂದು ಪೂಜೆ ಬಗ್ಗೆನೂ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ವಸಂತ ಋತುವಿನ ಆರಂಭ ಮತ್ತು ಚಳಿಗಾಲದ ಅಂತ್ಯವನ್ನು ಸೂಚಿಸುವ ಅತ್ಯಂತ ಪವಿತ್ರ ದಿನಗಳಲ್ಲಿ ಪಾಲ್ಗುಣ ಪೂರ್ಣಿಮೆಯು ಒಂದು. ಪಾಲ್ಗುಣ ಪೌರ್ಣಿಮೆಯನ್ನು ವಸಂತ ಪೌರ್ಣಿಮೆ ಅಂತಲೂ ಕರೀತಾರೆ. ಬಣ್ಣಗಳ ಹಬ್ಬವಾದ ಹೋಳಿಯನ್ನು ಈ ಶುಭ ದಿನದಂದು ಆಚರಣೆ ಮಾಡ್ತೀವಿ. ಈ ಪೌರ್ಣಿಮೆ ದಿನ ನಾವೆಲ್ಲರೂ ಕೂಡ ವಿಷ್ಣುವನ್ನು ಅಂದರೆ ಸತ್ಯನಾರಾಯಣ ರೂಪದಲ್ಲಿ ಪೂಜೆ ಮಾಡ್ತೀವಿ ಮತ್ತು ಆ ಭಗವಂತನ ಆಶೀರ್ವಾದ ಪಡೆಯೋದಕ್ಕೆ ಉಪವಾಸ ವ್ರತನೂ ಕೂಡ ಮಾಡ್ತೀವಿ. ಈ ಪೌರ್ಣಿಮೆ ದಿನ ನಾವೆಲ್ಲರೂ ಕೂಡ ವಿಷ್ಣುವನ್ನು ಅಂದರೆ ಸತ್ಯನಾರಾಯಣ ರೂಪದಲ್ಲಿ ಪೂಜೆ ಮಾಡ್ತೀವಿ ಮತ್ತು ಆ ಭಗವಂತನ ಆಶೀರ್ವಾದ ಪಡೆಯೋದಕ್ಕೆ ಉಪವಾಸ ವ್ರತನೂ ಕೂಡ ಮಾಡ್ತೀವಿ. ಈ ಪೌರ್ಣಿಮೆ ಮಾರ್ಚ್ 14ನೇ ತಾರೀಕು ಶುಕ್ರವಾರ ಆಚರಣೆ ಮಾಡ್ತಾ ಇದ್ದೀವಿ. ಇನ್ನು ಈ ಪೌರ್ಣಿಮೆ ಬಂದು ಸಂಪತ್ತು ಮತ್ತು ಸಮೃದ್ಧಿಯ ದೇವತೆಯಾದ ಲಕ್ಷ್ಮೀ ದೇವಿಯ ಮತ್ತು ಪೂಜ್ಯ ವೈಷ್ಣವ ಸಂತ ಮತ್ತು ಭಕ್ತಿ ಯೋಗದ ಪ್ರತಿಪಾದಕ ಸಂತ ಚೈತನ್ಯ ಮಹಾಪ್ರಭು ಅವರ ಜನ್ಮ ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ. ಇನ್ನು ಈ ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಧನಾಕರ್ಷಣೆ ಶಕ್ತಿ ಹೆಚ್ಚಾಗುತ್ತೆ, ಮನೆಯಲ್ಲಿ ಪಾಸಿಟಿವ್ ವೈಬ್ರೇಷನ್ ಇರುತ್ತೆ. ಯಾವುದಾದ್ರೂ ಕೆಲಸಕ್ಕೆ ಅರ್ಜೆಂಟಾಗಿ ಹಣ ಅಡ್ಜಸ್ಟ್ ಆಗಬೇಕು ಅಂತ ಅಂದರೆ ಅಥವಾ ನಿಮಗೆ ಯಾರಾದರೂ ದುಡ್ಡು ಕೊಡೋದಕ್ಕೆ ಸತಾಯಿಸ್ತಾ ಇದ್ದರೆ ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಮನೆಯಲ್ಲಿ ಹಣದ ಅಭಿವೃದ್ಧಿಗೆ ಮಹಾಲಕ್ಷ್ಮಿ ನೆಲೆಸೋದಕ್ಕೆ ಈ ಥರ ಲಕ್ಷ್ಮೀ ಪೂಜೆನ ಆಗಾಗ ಮನೆಯಲ್ಲಿ ಮಾಡ್ತಾ ಇರಬೇಕು. ಮತ್ತು ಬಿಸ್ನೆಸ್ಸಲ್ಲಿ ತುಂಬಾ ಡಲ್ ಆಗಿದ್ದರೆ ಹಾಗೆ ನಾವು ಮನೆಗೆ ಎಷ್ಟೇ ದುಡ್ಡು ಮನೆಗೆ ತೊಗೊಂಡೋದ್ರೆ ಸಾಕು, ನಾವೇನೋ ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ ಆದರೆ ಇನ್ನೊಂದೇನೋ ಒಂದು ಸಮಸ್ಯೆ ಎದುರಾಗಿ ಆ ದುಡ್ಡೆಲ್ಲ ಖರ್ಚಾಗ್ತಾ ಇರುತ್ತೆ. ಒಟ್ಟಿನಲ್ಲಿ ಹೇಳಬೇಕಂದ್ರೆ ದುಡ್ಡು ಕೈಯಲ್ಲೇ ನಿಲ್ತಾನೆ ಇರೋದಿಲ್ಲ, ಬಂದಂಥ ದುಡ್ಡು ಹಾಗೇ ಖರ್ಚಾಗ್ತಾ ಹೋಗ್ತಾ ಇರುತ್ತೆ. ಈ ಒಂದು ಪೂಜೆನ ಅಂದರೆ ಲಕ್ಷ್ಮೀ ಪೂಜೆನ ಮಾಡ್ಕೊಳ್ಳೋದ್ರಿಂದ ಈ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ. ಇವಾಗ ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭ ಯಾವಾಗ ಮುಕ್ತಾಯ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಇದೇ ಮಾರ್ಚ್ 13ನೇ ತಾರೀಕು ಬೆಳಗ್ಗೆ 10:30 ಹುಣ್ಣಿಮೆ ತಿಥಿ ಪ್ರಾರಂಭ ಆಗುತ್ತೆ ಗುರುವಾರ. 14ನೇ ತಾರೀಕು ಶುಕ್ರವಾರ 12:30 ಹುಣ್ಣಿಮೆ ತಿಥಿ ಮುಗಿಯುತ್ತೆ. ಆದರೂ ಉದಯದ ಪ್ರಕಾರ ಮಾರ್ಚ್ 14ನೇ ತಾರೀಕು ಹುಣ್ಣಿಮೆನ ಆಚರಣೆ ಮಾಡ್ತೀವಿ. ಈ ದಿನ ಕಾಮನ ಹಬ್ಬ ಹೋಳಿ ಹಬ್ಬ ಕೂಡ ಇದೆ. ಹಾಗಾಗಿ ಈ ಲಕ್ಷ್ಮೀ ಪೂಜೆನ ಮಾಡೋರು ಗುರುವಾರ ಕೂಡ ಮಾಡ್ಕೋಬೋದು, ಏಕೆಂದರೆ ಗುರುವಾರ ಸಂಜೆ ಹುಣ್ಣಿಮೆ ಇರುತ್ತೆ. ಹಾಗಾಗಿ ಗುರುವಾರ ಸಂಜೆ ಆದರೂ ಮಾಡ್ಬೋದು. ಈ ಪೂಜೆನ ಗುರುವಾರ ಇವತ್ತು ಮಾಡೋದಕ್ಕಾಗಿಲ್ಲ ಅಂದರೆ ಯಾವುದೇ ಗುರುವಾರ ಆದರೂ ಮಾಡ್ಕೋಬೋದು. ಅದರಲ್ಲೂ ಅಮಾವಾಸ್ಯೆ ಆದಮೇಲೆ ಬರುವಂಥ ಗುರುವಾರ ಮತ್ತು ಶುಕ್ರವಾರ ಆದರೂ ಮಾಡ್ಕೋಬೋದು. ಆದರೆ ಹುಣ್ಣಿಮೆ ದಿನ ಯಾಕೆ ಮಾಡಬೇಕು ಅಂತ ಅಂದರೆ ನಾವು ಯಾವುದೇ ಪೂಜೆ ವ್ರತ ಮಾಡಿದ್ರೂ ನಾವು ಪೂಜೆ ಮಾಡುವಂಥ ವಾರ ವಿಶೇಷವಾಗಿರಬೇಕು. ಹಾಗಾಗಿ ಇದೇ ಗುರುವಾರ ಅಥವಾ ಶುಕ್ರವಾರ ಈ ಎರಡೂ ದಿನಗಳಲ್ಲಿ ವಿಶೇಷವಾಗಿ ಹೋಳಿ ಹಬ್ಬ ಕೂಡ ಇದೆ, ತುಂಬ ವಿಶೇಷವಾದ ದಿನ. ಅದರಲ್ಲೂ ಗುರುವಾರ ಶುಕ್ರವಾರ ಹುಣ್ಣಿಮೆ ಕೂಡ ಇರೋದ್ರಿಂದ ಸಂಜೆ ಹೊತ್ತು ನಾವು ಈ ರೀತಿ ಲಕ್ಷ್ಮೀ ಪೂಜೆ ಮಾಡೋದು ಒಳ್ಳೆಯದು. ಇಲ್ಲ ಅಂದರೆ ಶುಕ್ಲ ಪಕ್ಷದಲ್ಲಿ ವ್ರತಗಳನ್ನು ಪ್ರಾರಂಭ ಮಾಡಬೇಕು. ಅಮಾವಾಸ್ಯೆ ಆದಮೇಲೆ ಬರುವ ಶುಕ್ಲ ಪಕ್ಷದಲ್ಲಿ ಮಾಡ್ಕೋಬೋದು. ಅಥವಾ ಈ ಗುರುವಾರ ನೀವು ಶುರು ಮಾಡಿ 5 ಗುರುವಾರ ಅಥವಾ 8 ಗುರುವಾರ ಇದೇ ರೀತಿಯೇ ನೀವು ಮನೆಯಲ್ಲಿ ಪೂಜೆ ಮಾಡೋದ್ರಿಂದ ಖಂಡಿತವಾಗ್ಲೂ ಮನೆಯಲ್ಲಿ ಹಣದ ಅಭಿವೃದ್ಧಿ ಆಗುತ್ತೆ. ನಿಮಗೆ ಬೇರೆ ಥರ ಏನಾದರೂ ಈ ದಿನ ಮಾಡೋದಕ್ಕೆ ಆಗಿಲ್ಲ ಅಂದರೆ ವ್ರತನ ಶುಕ್ರವಾರ ಆದರೂ ನೀವು ಮಾಡ್ಕೋಬೋದು. ಅಂದರೆ ಮಂತ್ಲಿ ಪ್ರಾಬ್ಲಮ್ ಆ ಥರ ಏನಾದರೂ ಇದ್ದಾಗ ಶುಕ್ರವಾರ ಕೂಡ ನೀವು ಮಾಡ್ಕೋಬೋದು. ಈ ಪೂಜೆನ ಈ ವಾರ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನೋರು ಮತ್ತೆ ಮುಂದಿನ ಅಮಾವಾಸ್ಯೆ ಕಳೆದ ನಂತರ ಬರುವಂಥ ಯಾವುದೇ ಗುರುವಾರ ಆದರೂ ಸರಿ ಇಲ್ಲ ಶುಕ್ರವಾರ ಆದರೂ ಸರಿ ಇದೇ ರೀತಿ ಮಾಡ್ಕೋಬೋದು. ಬನ್ನಿ ಇವಾಗ ಪೂಜೆ ಯಾವ ರೀತಿ ಮಾಡೋದು ಅಂತ ತಿಳ್ಕೊಳ್ಳೋಣ. ಈ ಒಂದು ಪೂಜೆನ ದೇವರ ಮನೆಯಲ್ಲಿ ಇಲ್ಲ ಅಡುಗೆ ಮನೆಯ ಕುಬೇರ ಮೂಲೆಯಲ್ಲಿ, ಇನ್ನು ನಿಮ್ಮ ಮನೆಯ ಮಧ್ಯಭಾಗ ಬ್ರಹ್ಮಸ್ಥಾನ ಅಂತ ಏನು ಹೇಳ್ತೀವಿ ಅಲ್ಲಿನೂ ಕೂಡ ಇಟ್ಟು ನೀವು ಮಾಡ್ಕೋಬೋದು. ಮೊದಲು ನೆಲನ ಒರೆಸ್ಕೊಳ್ಳಿ, ಅಷ್ಟದಳ ಪದ್ಮ ರಂಗೋಲಿ ಹಾಕ್ಕೊಳ್ಳಿ, ಅದ್ರ ಮೇಲೆ ಒಂದು ಪೀಠ ಇಡಬೇಕು. ಅಂದರೆ ನೀವು ಪೂಜೆಗೆ ಬಳಸುವ ಪ್ಲೇಟ್ ಆಗಿರ್ಬೋದು, ಅಂದರೆ ತಾಮ್ರದ್ದು, ಹಿತ್ತಾಳೆದು ಅಥವಾ ಬೆಳ್ಳಿದು, ಇಲ್ಲ ಮರದ ಹಲಗೆನೋ ಅಥವಾ ಮರದ ಮಣೆ, ಪೀಠನೋ ಯಾವುದಾದ್ರೂ ಒಂದು
ಒಂದು ಒದ್ದೆ ಬಟ್ಟೆಯಿಂದ ಆ ಪೀಠನ ಒರೆಸ್ಕೋಬೇಕು. ಈ ಪೂಜೆಗೆ ಸಣ್ಣ ಸಣ್ಣ ಮಣ್ಣಿನ ದೀಪಗಳು ಅಂದರೆ 12 ದೀಪಗಳು ಬೇಕಾಗುತ್ತೆ. ಇವಾಗ ಆ ಪೀಠದ ಮೇಲೆ ಒಂದು ಪ್ಲೇಟ್ ಇಡಿ. ಆ ಪ್ಲೇಟಲ್ಲಿ ಅರಿಶಿಣದಿಂದಲೋ ಇಲ್ಲ ಕುಂಕುಮದಿಂದಲೋ ಇಲ್ಲ ಗಂಧದಿಂದಲೋ ಈ ಮೂರಲ್ಲಿ ಯಾವುದಾದ್ರು ಒಂದನ್ನು ಉಪಯೋಗಿಸ್ಕೋಬೋದು. ಹಾಗೆ ಒಂದು ಕಪ್ನಲ್ಲಿ ಅಕ್ಕಿ ಹಿಟ್ಟು ತಗೋಬೇಕು. ಮೊದಲು ವೃತ್ತಾಕಾರವಾಗಿ ಅಂದರೆ ರೌಂಡಾಗಿ ಅಕ್ಕಿ ಹಿಟ್ಟಿನಿಂದ ಒಂದು ಸರ್ಕಲ್ ಹಾಕೋಬೇಕು. ನೀಟಾಗಿ ಚಿಕ್ಕದಾಗೆ ಹಾಕ್ಕೊಳ್ಳಿ, ದೊಡ್ಡದಾಗೆ ಹಾಕೋಬೇಕು ಅಂತ ಏನೂ ಇಲ್ಲ. ಅಕ್ಕಿ ಹಿಟ್ಟಿನಿಂದ ಒಂದು ಸರ್ಕಲ್ ಹಾಕ್ಕೊಳ್ಳಿ. ಅದರೊಳಗಡೆ ಗಂಧ ಅಥವಾ ಅರಿಶಿಣ ಅಥವಾ ಕುಂಕುಮ ಈ ಮೂರೂ ವಸ್ತುವಿನಲ್ಲಿ ಯಾವುದಾದ್ರೂ ಒಂದನ್ನು ತಗೊಳ್ಳಿ. ಗಂಧದಿಂದ ಹಾಕೊಳ್ಳೋದ್ರಿಂದ ಲಕ್ಷ್ಮಿಯ ಸ್ಥಿರವಾಸವನ್ನು ಸೂಚಿಸುತ್ತೆ. ಲಕ್ಷ್ಮಿ ಶಾಶ್ವತವಾಗಿ ಮನೆಯಲ್ಲಿ ನೆಲೆಸಿರಬೇಕು ಅಂತ ಅಂದರೆ ಗಂಧದಿಂದ ಶ್ರೀಮ್ ಅಂತ ಬರಿಬೇಕು. ಇನ್ನು ಅರಿಶಿಣದಿಂದ ಬರೆಯೋದು ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತೆ ಅಂತ. ಮನೆಯವರ ಮಧ್ಯೆ ಒಂದು ಪ್ರೀತಿ ವಿಶ್ವಾಸ ಆಗಿರ್ಬೋದು ಅಥವಾ ಯಾವುದಾದ್ರೂ ಶುಭ ಕಾರ್ಯ ಆಗ್ತಾ ಇದೆ ಅಂತ ಅಂದರೆ ನೀವು ಅರಿಶಿಣದಿಂದ ಶ್ರೀಮ್ ಅಂತ ಬರೆದು ಈ ಪೂಜೆನ ಮಾಡ್ಬೋದು. ಹಣಕಾಸಿನ ಸಂಬಂಧಕ್ಕೆ ನೀವು ಈ ಪೂಜೆನ ಮಾಡೋದಿದ್ದರೆ ಕುಂಕುಮದಿಂದ ನೀವು ಶ್ರೀಮ್ ಅಂತ ಬರ್ಕೊಳ್ಳಿ. ಗಂಧ, ಅರಿಶಿಣ, ಕುಂಕುಮ ಈ ಮೂರಲ್ಲಿ ಯಾವುದಾದ್ರೂ ಸರಿ ನೀವು ಶ್ರೀಮ್ ಅಂತ ಬರಿಬಹುದು. ನಾನು ಕೂಡ ಕುಂಕುಮದಿಂದ ಶ್ರೀಮ್ ಅಂತ ಬರ್ಕೊಂಡಿದ್ದೀನಿ. ಶ್ರೀಮ್ ಅಂತ ಕುಂಕುಮದಿಂದ ಬರೆದು ಅದರ ಮಧ್ಯಕ್ಕೆ ಅರಿಶಿಣ, ಕುಂಕುಮ, ಅಕ್ಷತೆನ ಹಾಕೋಬೇಕು. ಕೆಂಪು ಹೂಗಳಿಂದ ಅಲಂಕಾರ ಮಾಡ್ಕೊಳ್ಳಿ. ನೀವು ಎಷ್ಟು ಬೇಕಿದ್ರೂ ಹೂವಿನ ಅಲಂಕಾರ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇದರ ಸುತ್ತ ದೀಪಗಳನ್ನು ಜೋಡಿಸ್ಕೋಬೇಕು. ಶ್ರೀಮ್ ಅನ್ನೋ ಬೀಜಾಕ್ಷರಿ ಮಂತ್ರಕ್ಕೆ ತುಂಬಾ ಪವರ್ ಇದೆ. ನಾವು ಮನಸ್ಸಿನಲ್ಲಿ ಕೂಡ ಯಾವಾಗಲೂ ಶ್ರೀಮ್ ಅಂತ ಹೇಳ್ಕೊಳ್ಳೋದ್ರಿಂದ ನಮ್ಮಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ. ಮತ್ತು ನಾವು ಈ ಥರ ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತೆ. ನಂಬಿಕೆಯಿಂದ ಮಾಡಿ ನೋಡಿ, ಆ ಮಹಾಲಕ್ಷ್ಮಿ ಆಶೀರ್ವಾದ ನಿಮಗೂ ಸಿಗುತ್ತೆ. ಇವಾಗ ಶ್ರೀಮ್ ಅಂತ ಬರೆದಿದ್ದಾದಮೇಲೆ ಚಿಕ್ಕ ಚಿಕ್ಕ ಮಣ್ಣಿನ ದೀಪಗಳಿಗೆ 2 ತುಪ್ಪದ ಬತ್ತಿನ ಇಟ್ಟು ದೀಪ ಹಚ್ಚಬೇಕು. ದೀಪಗಳಿಗೂ ಕೂಡ ಅಷ್ಟೇ ಅರಿಶಿಣ ಕುಂಕುಮ ಇಟ್ಟು ಆ ತಟ್ಟೆಯ ಸುತ್ತಲೂ ಕೂಡ ಜೋಡಿಸ್ಕೋಬೇಕು. ಆಮೇಲೆ ಒಂದೊಂದು ದೀಪಕ್ಕೆ 2 ತುಪ್ಪದ ಬತ್ತಿನ ಇಟ್ಟು ದೀಪ ಹಚ್ಚಬೇಕು. ಕೆಂಪು ಹೂ, ಮಲ್ಲಿಗೆ ಹೂ, ಸೇವಂತಿಗೆ ಹೂ ಯಾವುದಾದ್ರೂ ಸರಿ ಇಡ್ಬೋದು. ದೇವರ ಮುಂದೆನೋ ಅಥವಾ ಕೆಳಗಡೆನೋ ಈ ರೀತಿ ರಂಗೋಲಿ ಹಾಕ್ಕೊಂಡು ಒಂದು ಪೀಠದ ಮೇಲೆ ಪ್ಲೇಟ್ ಇಟ್ಟು ಶ್ರೀಮ್ ಅಂತ ಬರೀರಿ. ಗುರುವಾರ ಸಂಜೆ ಗೋಧೂಳಿ ಸಮಯದಲ್ಲಿ ಮಾಡ್ಕೋಬೇಕು. ಇನ್ನು ಶುಕ್ರವಾರ ಮಾಡ್ತೀರಾ ಅಂದರೆ ಗೋಧೂಳಿ ಸಮಯದಲ್ಲೇ ಮಾಡ್ಕೋಬೇಕು. ಇನ್ನು ಕೆಲಸಕ್ಕೆ ಹೋಗೋರು ರಾತ್ರಿ 12 ಗಂಟೆ ಸಮಯದಲ್ಲಿ ಮಾಡಿ ತುಂಬಾ ಹೆಚ್ಚಿನ ಫಲ ಸಿಗುತ್ತೆ. ಇನ್ನು ದೀಪಾವಳಿ ಸಮಯದಲ್ಲಿ ನಾವು ಧನಲಕ್ಷ್ಮಿ ಪೂಜೆನ ರಾತ್ರಿ 12 ಗಂಟೆನಲ್ಲಿ ಮಾಡಿರ್ತೀವಿ. ಮನೆಯಲ್ಲಿ ಇರೋರು ಗೋಧೂಳಿ ಸಮಯದಲ್ಲಿ ಮಾಡ್ಕೊಳ್ಳಿ. ಕೆಲಸಕ್ಕೆ ಹೋಗೋರು ರಾತ್ರಿ 12 ಗಂಟೆ ಸಮಯದಲ್ಲಿ ಮಾಡಿ. ಗುರುವಾರ ಮಾಡ್ತೀರಾ ಅಂದರೂ ಕೂಡ ರಾತ್ರಿ 12 ಗಂಟೆಗೆ ಮಾಡಬೇಕು. ಶುಕ್ರವಾರ ಮಾಡ್ತೀರಾ ಅಂದರೂ ಕೂಡ ರಾತ್ರಿ 12 ಗಂಟೆಗೆ ಮಾಡಬೇಕು. ಈ ಒಂದು ಪೂಜಾ ಸಮಯದಲ್ಲಿ ಮನೆ ಬಾಗಿಲು ತೆಗಿಬೇಕು ಅಂತ ಏನೂ ಇಲ್ಲ. ನೀವು ಮನೆ ಬಾಗಿಲನ್ನ ಕ್ಲೋಸ್ ಮಾಡಿಕೊಂಡು ಕೂಡ ನೀವು ಪೂಜೆನ ಮಾಡ್ಕೋಬೋದು. ಕಿಟಕಿ ಓಪನ್ ಇದ್ದರೆ ಸಾಕು. ಆ ಸಮಯದಲ್ಲಿ ಕೈಕಾಲು ಮುಖ ತೊಳ್ಕೊಂಡು ಇದೇ ರೀತಿ ದೇವ್ರಿಗೆಲ್ಲ ಹೂ ಇಟ್ಟಿರ್ತೀರ ಅಲ್ವಾ, ಇನ್ನೂ ಸ್ವಲ್ಪ ದೀಪಕ್ಕೆ ತುಪ್ಪ ಹಾಕಿ ದೀಪ ಹಚ್ಚಿ ನೀವು ಈ ರೀತಿ ರಂಗೋಲಿ ಹಾಕಿ ಶ್ರೀಮ್ ಅಂತ ಬರೆದು ದೀಪಗಳನ್ನು ಅಂದರೆ ಮಣ್ಣಿನ ದೀಪಗಳನ್ನು ಸುತ್ತಲೂ ಇಟ್ಟು 2 ತುಪ್ಪದ ಬತ್ತಿನ ಇಟ್ಟು ದೀಪ ಹಚ್ಚಿ ಪೂಜೆನ ಮಾಡ್ಕೋಬೋದು. ನೀವು ಇದನ್ನು ಒಂದೇ ದಿನ ಕೂಡ ಮಾಡ್ಕೋಬೋದು. ಇಲ್ಲ ಮನೆಯಲ್ಲಿ ಸಮಸ್ಯೆ ಜಾಸ್ತಿ ಇದ್ದರೆ 5 ವಾರ 8 ವಾರ ಆದರೂ ಮಾಡ್ಕೋಬೋದು. ನೀವು ಈ ಥರ ಸಿದ್ಧತೆ ಮಾಡಿದ ಮೇಲೆ ಮೊದಲು ದೇವರ ದೀಪ ಹಚ್ಕೊಳ್ಳಿ, ಗಣಪತಿನ ಪ್ರಾರ್ಥನೆ ಮಾಡ್ಕೊಳ್ಳಿ, ಕೈಯಲ್ಲಿ ಹೂ ಅಕ್ಷತೆನ ಇಟ್ಕೊಂಡು ಸಂಕಲ್ಪ ಮಾಡ್ಕೊಳ್ಳಿ. ಯಾವ ಕಾರಣಕ್ಕೆ ಈ ದೀಪ ಹಚ್ತಿದ್ದೀರಾ ಅಂತ ಮನಸ್ಸಿನಲ್ಲಿ ಹೇಳ್ಕೊಂಡು ಆ ಹೂನ ಅಕ್ಷತೆಯನ್ನು ಅದೇ ಪ್ಲೇಟ್ ಹತ್ತಿರ ಹಾಕ್ಬಿಡಿ. ಒಂದೊಂದೇ ಮಣ್ಣಿನ ದೀಪ ಹಚ್ಚಿ ಒಂದೊಂದು ದೀಪನ ಹಚ್ಚಬೇಕಾದ್ರೂ ಮಹಾಲಕ್ಷ್ಮಿನ ನೆನೆಸ್ಕೊಳ್ಳಿ. ನಾರಾಯಣ ಪ್ರಿಯೆ ಬಲಗಾಲಿಟ್ಟು ನಮ್ಮ ಮನೆಗೆ ಬಂದು ನೆಲೆಸಮ್ಮ ಅಂತ ಮನಸ್ಫೂರ್ತಿಯಾಗಿ ಬೇಡ್ಕೊಂಡು ಒಂದೊಂದೇ ದೀಪನ ಹಚ್ಚಿ. ಯಾವಾಗಲೂ ಅಷ್ಟೇ ನಾವು ಲಕ್ಷ್ಮಿನ ಕರೆಯುವಾಗ ನಾರಾಯಣ ಸಮೇತಳಾಗಿ ಬಾಮ ಅಂತಲೇ ಕರಿಬೇಕು. ಊದ್ಬತ್ತಿಯಿಂದ ದೀಪನ ಹಚ್ಕೋಬೇಕು. ಇದಿಷ್ಟು ಆದಮೇಲೆ ನೀವು ಮಹಾಲಕ್ಷ್ಮಿಯ ಸ್ತೋತ್ರಗಳನ್ನು ಹೇಳ್ಕೊಳ್ಳಿ. ಇಲ್ಲ ನಮಗೆ ಯಾವುದೋ ಬರಲ್ಲ ಅಂತ ಅಂದರೆ ಇದೇ ಶ್ರೀಮ್ ಅನ್ನೋ ಬೀಜಾಕ್ಷರಿ ಮಂತ್ರನ ಹೇಳ್ಕೊಬೋದು. ಬಿಡಿ ಹೂವಿನಿಂದ ಅಥವಾ ಕುಂಕುಮದಿಂದ ಅರ್ಚನೆ ಮಾಡ್ಕೋಬೋದು. ನಿಮ್ಮ ಪೂಜೆ ಎಲ್ಲ ಮುಗಿದ ಮೇಲೆ ಮಹಾಮಂಗಳಾರತಿನ ಮಾಡಿ. ಇಲ್ಲಿಗೆ ಪೂಜೆ ಮುಗೀತು. ಪೂಜೆ ಎಲ್ಲ ಆದಮೇಲೆ ಅವತ್ತಿನ ದಿನ ಹಾಗೆ ಬಿಟ್ಬಿಡಿ. ಮಾರನೇ ದಿನ ಬೆಳಗ್ಗೆ ಇದನ್ನೆಲ್ಲ ವಿಸರ್ಜನೆ ಮಾಡಬೇಕು.
ಪ್ಲೇಟ್ಗೆ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಒಂದು ಪಾತ್ರೆ ಒಳಗಡೆ ಹಾಕಿಬಿಟ್ಟು ತೊಳೆದ್ಬಿಡಿ. ಆ ನೀರನ್ನು ಯಾವುದಾದ್ರೂ ಗಿಡಗಳಿಗೆ ಹಾಕ್ಬೋದು. ಇದಿಷ್ಟು ಕೂಡ ಪೂಜೆ ಮಾಡುವ ವಿಧಾನ. ನೀವು ಈ ಪೂಜೆನ ಗುರುವಾರ ಆದರೂ ಸರಿ ಅಥವಾ ಶುಕ್ರವಾರ ಆದರೂ ಸರಿ ಈ ಪೂಜೆನ ಮಾಡ್ಕೋಬೋದು. ಈ ಒಂದು 12 ಗಂಟೆ ಸಮಯದಲ್ಲಿ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಹಣಕಾಸಿನ ಸಮಸ್ಯೆ ಏನೇ ಇದ್ದರೂ ಕೂಡ ನಿವಾರಣೆ ಆಗುತ್ತೆ. ಯಾರಿಗೆಲ್ಲ ಪೂಜೆ ಮಾಡೋ ಆಸಕ್ತಿ ಇದೆ ಅವರೆಲ್ಲರೂ ಕೂಡ ಇದೇ ಗುರುವಾರ ಮತ್ತು ಶುಕ್ರವಾರ ಈ 2 ದಿನದಲ್ಲಿ ಯಾವುದಾದ್ರೂ ಒಂದು ದಿನ ನೀವು ಮಾಡ್ಕೋಬೋದು. ಮತ್ತು ನಾಳೆ ಹುಣ್ಣಿಮೆ ಇರೋದ್ರಿಂದ ಸತ್ಯನಾರಾಯಣ ಸ್ವಾಮಿ ಕತೆ ಕೇಳೋದನ್ನು ಮಾತ್ರ ಮರಿಬೇಡಿ. ಈ ಒಂದು ಕತೆ ಕೇಳೋದ್ರಿಂದ ಸಮೃದ್ಧಿ, ಸಂತೋಷ ಮತ್ತು ಉತ್ತಮ ಆರೋಗ್ಯ ವರವನ್ನು ಕೊಡುತ್ತೆ. ಮತ್ತು ಈ ದಿನ ಶಿವಪಾರ್ವತಿಯನ್ನು ಪೂಜೆ ಮಾಡೋದ್ರಿಂದ ಅರ್ಥಪೂರ್ಣ ವೈವಾಹಿಕ ಜೀವನವನ್ನು ಪಡಿತಾರೆ. ನಾಳೆ ಶುಕ್ರವಾರ ಪೌರ್ಣಿಮೆ ಇರೋದ್ರಿಂದ ಈ ಒಂದು ಮಂತ್ರಗಳನ್ನು ಹೇಳ್ಕೊಳ್ಳೋದ್ರಿಂದ ನಮಗೆ ಉತ್ತಮ ಫಲಗಳೇ ಸಿಗುತ್ತೆ. ಓಂ ನಮೋ ಭಗವತೆ ವಾಸುದೇವಾಯ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಓಂ ಶ್ರೀಂ ರಿಂ ಶ್ರೀಂ ಮಹಾಲಕ್ಷ್ಮಿಯೇ ನಮಃ. ಈ 3 ಮಂತ್ರಗಳನ್ನು ನಾಳೆ ಹೇಳ್ಕೊಳ್ಳೋದ್ರಿಂದ, ಅಂದರೆ ಶುಕ್ರವಾರ ಹುಣ್ಣಿಮೆ ದಿನ ಹೇಳ್ಕೊಳ್ಳೋದ್ರಿಂದ ನಿಮಗೆ ಉತ್ತಮ ಫಲಗಳೇ ಸಿಗುತ್ತೆ. ಇಷ್ಟೊತ್ತು ತಿಳ್ಕೊಂಡ್ರಿ ಅಲ್ವಾ ಗುರುವಾರದ ಹುಣ್ಣಿಮೆ ಪೂಜೆ ಮತ್ತು ಶುಕ್ರವಾರದ ಹುಣ್ಣಿಮೆ ಪೂಜೆ ಯಾವ ರೀತಿ ಮಾಡ್ಕೋಬೇಕು ಅಂತ. ಮನೆಯಲ್ಲೇ ಇರೋರು ಯಾವ ಸಮಯದಲ್ಲಿ ಮಾಡ್ಕೋಬೇಕು ಮತ್ತು ಕೆಲಸಕ್ಕೆ ಹೋಗೋರು ಯಾವ ಸಮಯದಲ್ಲಿ ಮಾಡ್ಕೋಬೇಕು ಅಂತಲೂ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭ ಯಾವಾಗ ಮುಕ್ತಾಯ ಅಂತಲೂ ತಿಳಿಸ್ಕೊಟ್ಟಿದ್ದೀನಿ. ನಾಳೆ ಶುಕ್ರವಾರ ಹುಣ್ಣಿಮೆ ಇರೋದ್ರಿಂದ ಹೋಳಿ ಹಬ್ಬ ಆಚರಣೆ ಮಾಡಿ ಮತ್ತು ಈ ಒಂದು ಲಕ್ಷ್ಮೀ ಪೂಜೆನೂ ಮಾಡ್ಕೊಳ್ಳಿ. ನಿಮ್ಮದೇನೇ ಒಂದು ಹಣಕಾಸಿನ ಸಮಸ್ಯೆ ಇದ್ದರೂ ಕೂಡ ಈ ಒಂದು ದೀಪಾರಾಧನೆ ಮಾಡೋದ್ರಿಂದ ಅದೆಲ್ಲವೂ ಕೂಡ ಬಗೆಹರಿಯುತ್ತೆ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಮತ್ತು ಯಾಕೆ ತಡ, ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಹೋಳಿ ಹಬ್ಬದ ಆರ್ಥಿಕ ಶುಭಾಶಯಗಳು.